ದೋಸ್ತಿಗೆ ವೋಟ್ ಹಾಕಬೇಡಿ ಎಂದ ಸಿಎಂಗೆ ಎಚ್ಡಿಕೆ ತಿರುಗೇಟನ್ನ ನೀಡಿದ್ದಾರೆ. 2018ರಲ್ಲಿ ನಿಮ್ಮ ಜೊತೆ ಮೈತ್ರಿ ಆಗಿದ್ದಕ್ಕೆ ಏನ್ ಕೊಡುಗೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ. ದೋಸ್ತಿಗೆ ವೋಟ್ ಹಾಕಬೇಡಿ ಎಂದ ಸಿಎಂಗೆ ಎಚ್ಡಿಕೆ ತಿರುಗೇಟನ್ನ ನೀಡಿದ್ದಾರೆ. ಲೋಕಸಭೆ ಚುನಾವಣೆ ಆಗ್ಲಿ ಆಮೇಲೆ ಉತ್ತರ ಕೊಡೋಣ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಸನದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬಡವರಿಗೆ ಅಕ್ಕಿ ಕೊಡದೆ ಇರ್ತಕ್ಕಂಥ ಈ ಬಿಜೆಪಿಗೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು, ಜೆಡಿಎಸ್ನವರಿಗೆ ಹಾಕಬಾರದು. ವಿಲೀನ ಆಗ್ತಿದೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಲ್ಲಿ ಏರನ್ನೆಲ್ಲ ಟೆಂಟುಗಳೆಲ್ಲ ಕಿತ್ಕೊಂಡು ಕಳಿಸ್ತಾ ಇದ್ದೀರಲ್ಲ BJPಗೆ. ನಿಮ್ಮಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ. ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಶಿವಕುಮಾರ್ ಇಬ್ಬರಿಗೂ ಹೇಳ್ತೀನಿ, ಅಯ್ಯೋ ದೇವೇಗೌಡರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿನ ನಾನೇ ಹೋಗುವಂತ ಹೇಳಿದ್ದೀನಿ ಅಂತ ಹೇಳೋರಂತ ನೆನ್ನೆ ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋರಲ್ವಾ? ಯಾತಕ್ಕೆ ಹೋಗಕ್ಕೆ ಕೇಳಿದ್ರು ನಮಗೆ ದೇವೇಗೌಡರು? 60 ವರ್ಷದ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ನ ನಂಬಿ ಅವ್ರು ಯಾವ ಒಂದು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಿದರು. ಕಳೆದ 2018ರಲ್ಲಿ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಲ್ಲಪ್ಪ. ಕೊಟ್ಟು ಕೊಡುಗೆ ಏನು ನಮಗೆ? ಕೊಟ್ಟು ಕೊಡುಗೆ ಏನು ಕೊಟ್ರಿ ನೀವು? ಪ್ರಧಾನಮಂತ್ರಿಗಳು ಮುಂದಿನ 3 ವರ್ಷ ನೀನೇ ಮುಖ್ಯಮಂತ್ರಿ ಇರ್ತೀಯ, ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು ನನಗೆ. ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಹೊಸ್ದಾಗಿ ಓದ್ತಾಗ ಅಂತ ಹೇಳಿದ್ರು. ನಾನು ನಿಮ್ಮನ್ನು ನಂಬಿ ನಮ್ಮನ್ನು ಕುತ್ತಿಗೆ ಕೂದರಲ್ಲ, ಅದಕ್ಕೆ ನಿಮ್ಮ ಜೊತೆ ಇನ್ನೂ ಇರಬೇಕಾ? ನಾನು ಇನ್ನೂ ಚಾಕು ಹಾಕ್ಸ್ಕೊಳ್ಳೋದಕ್ಕೆ? ಈ ಚುನಾವಣೆ ಆಗಲಿ ಆಮೇಲೆ ಉತ್ತರ ಕೊಡೋಣ ಇದಕ್ಕೆಲ್ಲ. ವಿಲೀನ ಆಗ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಲ್ಲಿ ಏರನ್ನೆಲ್ಲ ಟೆಂಟುಗಳೆಲ್ಲ ಕಿತ್ಕೊಂಡು ಕಳಿಸ್ತಾ ಇದ್ದೀರಲ್ಲ BJPಗೆ. ನಿಮ್ಮಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ. ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಶಿವಕುಮಾರ್ ಇಬ್ಬರಿಗೂ ಹೇಳ್ತೀನಿ, ಅಯ್ಯೋ ದೇವೇಗೌಡರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿನ ನಾನೇ ಹೋಗುವಂತ ಹೇಳಿದ್ದೀನಿ ಅಂತ ಹೇಳೋರಂತ ನೆನ್ನೆ ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋರಲ್ವಾ? ಯಾತಕ್ಕೆ ಹೋಗಕ್ಕೆ ಕೇಳಿದ್ರು ನಮಗೆ ದೇವೇಗೌಡರು? 60 ವರ್ಷದ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ನ ನಂಬಿ ಅವ್ರು ಯಾವ ಒಂದು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಿದರು. ಕಳೆದ 2018ರಲ್ಲಿ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಲ್ಲಪ್ಪ. ಕೊಟ್ಟು ಕೊಡುಗೆ ಏನು ನಮಗೆ? ಕೊಟ್ಟು ಕೊಡುಗೆ ಏನು ಕೊಟ್ರಿ ನೀವು? ಪ್ರಧಾನಮಂತ್ರಿಗಳು ಮುಂದಿನ 3 ವರ್ಷ ನೀನೇ ಮುಖ್ಯಮಂತ್ರಿ ಇರ್ತೀಯ, ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು ನನಗೆ. ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಹೊಸ್ದಾಗಿ ಓದ್ತಾಗ ಅಂತ ಹೇಳಿದ್ರು. ನಾನು ನಿಮ್ಮನ್ನು ನಂಬಿ ನಮ್ಮನ್ನು ಕುತ್ತಿಗೆ ಕೂದರಲ್ಲ, ಅದಕ್ಕೆ ನಿಮ್ಮ ಜೊತೆ ಇನ್ನೂ ಇರಬೇಕಾ? ನಾನು ಇನ್ನೂ ಚಾಕು ಹಾಕ್ಸ್ಕೊಳ್ಳೋದಕ್ಕೆ? ಈ ಚುನಾವಣೆ ಆಗಲಿ ಆಮೇಲೆ ಉತ್ತರ ಕೊಡೋಣ ಇದಕ್ಕೆಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.